ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನ್ಯಾಗ UK ಕಪಲ್ಸ್ ಬಂದಾರ. ಅವ್ರಿಗೋಸ್ಕರ ನಾನು ಖೀರ್ ಮಾಡಕತ್ತೀನಿ. ಅದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಮೊದಲು ಹಾಲು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಶಾವಿಗೆನ ಮೊದಲು ಕ್ಲೀನ್ ಮಾಡಿ ಇಟ್ಕೋಬೇಕು. ಇವಾಗ ನಾವು ಹಾಲು ಬಿಸಿ ಮಾಡ್ಕೊಂಡು ಇಟ್ಕೊಂಡೇವಿ. ಇದಕ್ಕೆ ಬೇಕಾಗಿರೋದಂದ್ರೆ ಶಾವಿಗೆ ಮತ್ತು ಕಾಜು. ಇದು ಸ್ವಲ್ಪ ಕಾಸ್ಟ್ಲಿ ಐತಾ, ಅದಕ್ಕೆ ಸ್ವಲ್ಪನ ಹಾಕಾಕತ್ತನ. ಮತ್ತೆ ಸ್ವಲ್ಪ ಒಂದು ಚಮಚ ತುಪ್ಪ, ಮತ್ತೆ ಸ್ವಲ್ಪ ಕಲರ್ ತಗೊಂಡಿದ್ದೀನಿ. ಈಗ ಸಕ್ರೆ ಹೇಳೇನಿ, ಫಸ್ಟ್ ಅದನ್ನ ಹೇಳೇನಿ. ಇವಾಗ ಗ್ಯಾಸ್ ಹಚ್ಕೋಬೇಕು. ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು. ನಮ್ಮನ್ಯಾಗ ಸ್ವಲ್ಪ ಐತಿ, ಸ್ವಲ್ಪ ಹಾಕೊಳ್ಳ. ನಮ್ಮನ್ಯಾಗ ಸ್ವಲ್ಪ ಐತಿ, ಸ್ವಲ್ಪ ಹಾಕೊಳತ್ತೀನಿ. ನೀವು ಬೇಕಾದ್ರೆ 2 ಸ್ಪೂನ್ ಹಾಕೋಬಹುದು. ತುಪ್ಪ ಭಾಳ ಕಾಸ್ಟ್ಲಿ ಆಗೈತ, ಅದಕ್ಕೆ ಸ್ವಲ್ಪ ಹಾಕೊಳತ್ತೀನಿ. ಡ್ರೈ ಫ್ರೂಟ್ಸು ಬೇಕಂದ್ರ ನೀವು ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕೋಬಹುದು. ನಮ್ಮ ಮನೆಗೆ ಇದು ಒಂದ ಐತಿ, ಅದಕ್ಕೆ ಇದು ಒಂದ ಹಾಕೊಳತ್ತೀನಿ. ಅಂದ್ರೆ ನಾನು ಸಿಂಪಲ್ ಆಗಿ ಖೀರ್ ಮಾಡತ್ತೀನಿ. ಹಂಗೇನು ಇಲ್ಲ, ಹೆಂಗ್ ಮಾಡಿದ್ರೆ ಪ್ರೀತಿಯಿಂದ ಮಾಡ್ತೇವಲ್ಲ, ನಡೀತ. ಇವಾಗ ಶಾವಿಗೆ ಹಾಕೋಬೇಕು. ಶಾವಿಗೆನ ಹುರಿಯುವಾಗ ಸ್ವಲ್ಪ ಗ್ಯಾಸ್ ಲೋ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಶಾವಿಗೆ ಹೊತ್ತು ಹೋಗ್ತಾವ. ಜಾಸ್ತಿ ಬಿಸಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಲೈಟಾಗಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಹಾ, ಆಗುತ್ತ. ಒಂದು 5 ನಿಮಿಷದೊಳಗೆ ಆಗುತ್ತ. ಈಗ ಶಾವಿಗೆ ಫ್ರೈ ಆಗೈತಾ, ಇವಾಗ ಇದಕ್ಕೆ ಹಾಲು ಹಾಕೋಬೇಕು. ಖೀರ್ ಮಾಡತ್ತೇವಿ. ಖೀರ್ ಇವ್ರಿಗೆ ಖೀರ್ ಅಂದ್ರೆ ಬಾಳ ಇಷ್ಟ, ಅದಕ್ಕೆ ಸ್ಪೆಷಲ್ ಆಗಿ ಇವ್ರಿಗೋಸ್ಕರ ಖೀರ್ ಮಾಡತ್ತೀವಿ. ಇವಾಗ ಈಗ ಸ್ವಲ್ಪ ಕುದಿಬೇಕು ಹಾಲು. ಇದು ಕಲರ್ ಆಪ್ಷನ್ ಐತ, ನೀವು ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಕಲರ್ ಹಾಕ್ಬಾರ್ದಲ್ರಿ, ಸ್ವಲ್ಪ ಹಾಕೋಬಹುದು. ಹಾಕ್ತಾರ. ಇದು ಜಿಲೇಬಿ ಕಲರ್, ಒಬ್ಬೊಬ್ಬರ ಹಾಕ್ತಾರ. ಇದು ಕೇಸರಿ ಬರ್ತದಲ್ಲ, ಕೇಸರಿ ಹಾಕ್ತಾರ. ಅದ್ರದ್ದು ಕೇಸರಿ ಬಾಳ ಕಾಸ್ಟ್ಲಿ ಐತ, ನಾವು ತಗೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರ್ ಹಾಕೋಳ. ಬಟ್ ನಮ್ ಕರ್ನಾಟಕ ಖೀರ್ ಅನ್ನೋದು ನನ್ಗೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕ ಅನ್ನೋದ್ರ ಶಾವಿಗೆ ಪಾಯಸ ಅನ್ನಲ್ಲ, ಬರೀ ಶಾವಿಗೆ ಅಂತಾರ. ಕನ್ನಡದವರು ಪಾಯಸ ಅಂತಾರ, ಇಲ್ಲಿ ಬೆಂಗಳೂರಾಗಿದ್ದವರು ಮತ್ತೆ ಹಿಂದಿಯವರು ಬೆಂಗಳೂರವರು ಪಾಯಸ ಅಂತಾರ. ಉತ್ತರ ಕರ್ನಾಟಕದ ಬರೀ ಶಾವಿಗೆ ಅಂತಾರ. ಏನ್ ಮಾಡಿ ಅಂದ್ರ ಶಾವಿಗೆ ಮಾಡಿ ಅಂತಾರ. ಇದ ಹಾಲು ಉಕ್ಕಾಕತೈತಿ, ಇವಾಗ ಸಕ್ಕರೆ ಹಾಕೋಳ. ನನ್ ಗಂಡಗ್ ಗೊತ್ತೈತಿ ಏನು ಅಂತಾರ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಸಕ್ಕರೆ ಜಾಸ್ತಿ ಹಾಕೊಳ್ರಿ. UK ಕಪಲ್ಸ್ಗ ಸಕ್ಕರೆ ಜಾಸ್ತಿ ತಿನ್ನಲ್ಲ ಅನ್ಕೋತೀನಿ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕಾಕತ್ತೀನಿ. ನಾವು ಖಾರದ ಅಂಶದವರು, ಚಿಕನ್ ಮಟನ್ ಇಂಥ ತಿನ್ನೋರು. ನಾವು ಪಾಯಸ ಎಲ್ಲ ಸ್ವಲ್ಪ ಕಮ್ಮಿನೇ ತಿನ್ನೋದು, ಅದಕ್ಕೇನೆ ಸಕ್ಕರೆ ಸ್ವಲ್ಪ ಕಮ್ಮಿನ ಹಾಕಿ. ಚಿಕನ್ ಮಾಡಕ್ ಬರಲ್ಲ ಅಂತ ಪಾಯಸ ಮಾಡ್ಕೊಡತ್ತಾರ. ಇದು ಮೊನ್ನೆ ಮಾಡಿದ್ದಲ್ ಯುಗಾದಿ ದಿನ ಬೆಲ್ಲ ಹಾಕಿ ಶಾವಿಗೆ ಬಸಿತಾರ ಯುಗಾದಿ ದಿನ. ಫಸ್ಟ್ ತುಪ್ಪ
ತುಪ್ಪ ಹಾಕೊಂಡ್ ತಿನ್ನಕತ್ತೈತೆ ನಾ ಅದಕ್ಕೆ. ಚಲೋ ಇರ್ತತಿ. ಅದ್ರಾಗ ಇನ್ನೂ ಸಕ್ಕರೆ ಹಾಕೊಂಡ್ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಬೆಲ್ಲ ಸ್ವಲ್ಪ ಸಿಕ್ತತ, ಸಕ್ಕರೆ ಹಾಕಿದ್ರ ಸಿಗಲ್ಲ, ಅದು ಫುಲ್ ಇದಾಗ್ಬಿಡುತ್ತೆ. ಬೆಲ್ಲ ಸಿಗ್ಬೇಕನ್ ಬಾಯಿಗೆ. ಸ್ವಲ್ಪ ಸ್ವಲ್ಪ. ಗಮ್ಮನ ಆಗ್ತದಪ್ಪ. ಒಂದ್ 5 ನಿಮಿಷ ಕುದಿಬೇಕು. ಈ ಕಲರ್ ಹಾಕಿದ ಹಾಕ್ತೇನೆ. ಇದೇ ಚಿನ್ನಿ ನಮ್ ಕಡೆ ಮುಸ್ಲಿಮ್ಸ್ ಮಾಡ್ತಾರಲ್ಲ. ಹಾ, ಮುಸ್ಲಿಮ್ಸ್ ಅವ್ರ ಹಬ್ಬದಾಗ ಮಾಡ್ತಾರ. ಬಟ್ ಕಲರ್ ಎಲ್ಲಾ ಹಾಕಲ್ಲ, ಫುಲ್ಲು ಕೇಸರಿ ಹಾಕ್ತಾರ ಅವ್ರು. ಬ್ರೌನ್ ಬಂದಿರತ್ತ ಕಲರ್. ಕೇಸರಿ ಹಾಕ್ತಾರ ಅವ್ರು. ಅದಕ್ಕೆ ಬ್ರೌನ್ ಬರ್ತಾನ ಆಗ ಹಾಕ್ತಾರ ಕೇಸರಿ. ಅದ್ ಇಷ್ಟ ಡಬ್ಬದಾಗ ಬಂದಿರ್ತತ. ಒಂದ್ 4-5 ಇದು. ನೋಡೋಣ ಗೊತ್ತಾಗತ್ತೆ ಇವಾಗ. ಹೌದು, ಇದೇ ಕಲರ್ ಬರುತ್ತಾ? ಹೇಳಿಲ್ಲ ನಾನು, ಅದನ್ನ ಹಾಕ್ತೀನಿ. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ನಾನು ಹಾಲು ಕುದಿಸಿತ ಇವ್ರು ಹೇಳ್ತಿರ್ತಾರಲ್ಲ, ಹಾಲು ಸ್ವಲ್ಪ ಕೆಂಪದಾಗ ಕುದಿಸಂತಾರಲ್ಲ, ಹಾಲು ಜಾಸ್ತಿ ಕುದಿಸಿದ್ರೆ ಈ ಕಲರ್ ಬರುತ್ತೆ ಅಂತ ಅನ್ಕೊಂಡಿನ್ ನಾನು. ಇಲ್ಲ, ಕಲರ್ ಹಾಕ್ತಾರ. ಒಬ್ಬರು ಕಲರ್ ಇಷ್ಟ ಇಲ್ಲಾರ್ದವ್ರು ಕೇಸರಿ ಹಾಕ್ತಾರ. ಒಂದ್ ಇಷ್ಟ ಡಬ್ಬ ಬರ್ತತಿ, ಅದ್ರಾಗ ಒಂದ್ 4-5 ಪೀಸ್ ಇರ್ತಾವ ಅಷ್ಟ. ಒಂದ್ ಹಾಕಿದ್ರ ಅದ್ ಈ ಕಲರ್ ತಗೊಂತತ. ಕೇಸರಿ ಕೇಸರಿ ಹಾಕೋರ್ ಕೇಸರಿ ಹಾಕ್ತಾರ. ಜಾಸ್ತಿ ಪ್ರೆಗ್ನೆಂಟ್ ಇದ್ದವ್ರಿಗೆ ಕೊಡ್ತಾರದ. ಇವಾಗ ಎದ್ರಲ್ಲೇನು ಇದು ಬರಲ್ಲ. ಆಯ್ತು. ಶಾವ್ಗಿ ಸ್ವಲ್ಪ ಕುದಿಬೇಕು. ಅಂದ್ರೆ ಶಾವ್ಗಿ ಈ ತರ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಮಾಡಿದ್ರೆ ಇದಾಗ್ಬೇಕು, ಮೆತ್ತಗಾಗ್ಬೇಕು ಸ್ವಲ್ಪ. ಇನ್ನ ಮೆತ್ತಗಾಗಿಲ್ಲ? ಇಲ್ಲ, ಇನ್ನೂ ಆಗಿಲ್ಲ. ಮತ್ ನೆಕ್ಸ್ಟ್ ಏನ್ ಪ್ಲಾನ್ ಹಾಕಿ ಮಾಡಾಕ? ನೆಕ್ಸ್ಟ್ ನೀವೇನ್ ಇಷ್ಟ ಅಂತ ಹೇಳಿದ್ರೆ ಅದನ್ನ ಮಾಡ್ತೇನೆ. ಚಿಕನ್, ನಾನ್ ವೆಜ್ ಮಾತ್ರ ಆಗಲ್ಲ. ಮಟನ್, ವೆಜ್ ಅಲ್ಲಿ ಏನಾದ್ರು ಹೇಳ್ರಿ ಮಾಡ್ತೇನೆ. ಆಯ್ತು, ಇದು ಎಗ್ ಕರಿ ಮಾಡಿಬಿಡು. ಎಗ್ ಕರಿ. ಎಗ್ ಕರಿ ನಿಂಗೆ ವೆಜ್ ಅನ್ಕೊಂಡ? ಎಗ್ ಅಂದ್ರೆ ಪರವಾಗಿಲ್ಲ, ಮಾಡ್ಬೋದು. ನಾನ್ ವೆಜ್ ಬಿಟ್ಟು, ಚಿಕನ್ ಮಟನ್ ಬಿಟ್ಟು, ಮೀನು. ಈಗ ಖೀರ್ ರೆಡಿ ಆಗೈತಿ. ಬರ್ರಿ ಈಗ ಹೆಂಗಾಗೈತಿ ಅಂತ ಕೇಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ರಿ ನಮ್ಗೆ. ಆಕ್ಚುಲಿ ಅವ್ರಿಗೆ ನಾನ್ ವೆಜ್ ಇಷ್ಟ, ನಂಗೆ ನಾನ್ ವೆಜ್ ಮಾಡಕ್ ಬರಲ್ಲ, ಅದಕ್ಕೆ ಖೀರ್ ಮಾಡಕತ್ತೀನಿ. ಅದಕ್ಕೆ ಇಷ್ಟೊಳಗೆ ಸಮಾಧಾನ ಮಾಡಾಕ್ರಿ, ಖೀರ್ ಕೊಟ್ಟು. ನಿಮ್ಗೆ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ. ಬರ್ರಿ ಹೆಂಗಾಗೈತಿ ಅಂತ ಕೇಳೋಣ. ತಗೊಳ್ಳಿ, ಥ್ಯಾಂಕ್ ಯು. ನೀವು ಬರ್ರಿ. ರಾಹುಲ್ ಸ್ವಲ್ಪ ತಿಂದು ಟೇಸ್ಟ್ ಹೆಂಗಾಗೈತಿ ಅಂತ ಹೇಳ್ರಿ. ಹೆಂಗಾಗಿತ್ತ? ಚೆನ್ನಾಗಿತ್ತ. ಅಪ್ಪ ಅಂತೂ ಇಂತೂ UK ಕಪಲ್ಸ್ಗೆ ಇಷ್ಟ ಆಯ್ತು. ಚಂದಯ. ನೀವು ಟೇಸ್ಟ್ ಮಾಡಿ ಬರ್ರಿ. ಹೆಂಗಾಗಿತ್ರಿ ಖೀರ್? ತಿಂದು ನೋಡ್ತೀನಿ ಸ್ವಲ್ಪ. ಇವ್ರ ಮೇಲೆ ಇವ್ರಿಗೆ ಇಷ್ಟ ಆಗ್ಬೇಕು, ಇಲ್ಲಾಂದ್ರೆ ಬೈಕೊಂತಾರ. ಇಲ್ಲ, ಚಲೋ ಆಗ್ಯದ. ನೀ ತಿನ್ನಲ್ಲ? ನೀವು ತಿನ್ನಲ್ಲ? ತಿಂತೀರಿ? ತಿನ್ನಲ್ಲ ಅಂತಂದ್ರೆ ಫಸ್ಟಿಗೆ ಅಂದ್ರೆ ಫಸ್ಟ್ ನಮ್ಮ ಮೇಲೆ ಪ್ರಯೋಗ ಮಾಡೋದು, ಆಮೇಲೆ ನಾವು 1-2 ತಾಸು ಚಲೋ ಇದ್ದೀವಿ ಅಂದ್ರ ಆನಂತರ ಚಲೋ ಆಗದ. ಬರೀ ನನ್ ಟೇಸ್ಟ್ ಕೇಳತ್ತಿಯಲ್ಲ, ನೀನು ಟೇಸ್ಟ್ ಮಾಡಿ ಹೇಳ ಹೆಂಗ್ ಮಾಡಿ ಅಂತ. ನೀನು ನೋಡು. ಚಲೋ ಆಗೈತಿ. ಚಲೋ ಆಗ್ಯದ. ಆದ್ರ ನನ್ನ ಅನಿಸಿಕೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಅನಿಸಿಕೆ ಏನ್ ಅನ್ನೋದು ಇಂಪಾರ್ಟೆಂಟ್. ನೀವ್ ಹೇಳ್ಬೇಕು ಹೆಂಗಾಗೈತಿ ಅಂತ. ಚಲೋ ಆಗ್ಯದ, ನಮ್ಗಂತ ಇಷ್ಟ ಆತಪ್ಪ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಲಾಗ್ಸ್ ಮುಗೀತು. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.